ನಿಗಮಮಂಡಳಿ ನೇಮಕ ವಿಚಾರದ ಒತ್ತಡದ ನಡುವೆ ಈಗ ಸಭೆಯನ್ನ ಕರೆಯಲಾಗಿದೆ. ಪರಾಜಿತ ಅಭ್ಯರ್ಥಿಗಳ ಸಭೆಯನ್ನ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬಿಬಿಎಂಪಿ ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಎಚ್ಚರಿಕೆ, ಕೈ ನಾಯಕರ ಎಚ್ಚರಿಕೆಯ ಬೆನ್ನಲ್ಲೇ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ. ದೆಹಲಿ ಪ್ರವಾಸಕ್ಕೂ ಮುನ್ನವೇ ಮೀಟಿಂಗ್ ಅನ್ನ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಂದ್ರೆ ನಿಗಮ ಮಂಡಳಿಯ ನೇಮಕ ವಿಚಾರದಲ್ಲಿ ದೊಡ್ಡ ಮಟ್ಟದ ಒತ್ತಡಗಳು ಬರ್ತಾ ಇದೆ. ಈ ವಿಚಾರವಾಗಿ ಈಗ ಪರಾಜಿತ ಅಭ್ಯರ್ಥಿಗಳ ಜೊತೆ ಸಭೆಯನ್ನ ಕರೆದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು. ಇನ್ನು ಸದ್ಯದಲ್ಲೇ ಬಿಬಿಎಂಪಿ ಚುನಾವಣೆ, ಸ್ಥಳೀಯ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ಗಳ ಚುನಾವಣೆ ಆಗ್ತಿದೆ. ಈ ಬಗ್ಗೆ ಎಚ್ಚರಿಕೆ ಇದೆ, ಜೊತೆಲಿ ಒಂದಿಷ್ಟು ಒತ್ತಡಗಳಾಗ್ತಿದೆ. ಹಾಗಾಗಿ ದೆಹಲಿಗೆ ಹೊರಟಿದ್ದಾರೆ. ದೆಹಲಿ ಪ್ರವಾಸವೇ ದೊಡ್ಡ ಮಟ್ಟದ ಚರ್ಚೆಗೆ, ಕುತೂಹಲ ಕಾರಣ ಆಗಿದೆ. ಅದರ ನಡುವೆ ರಾಜ್ಯದಲ್ಲಿ ಏನು ಗೊಂದಲ ಇದೆಯಲ್ಲ ನಿಗಮ ಮಂಡಳಿ ನೇಮಕ ವಿಚಾರವಾಗಿ, ಇದಕ್ಕೂ ಒಂದು ಫುಲ್ ಸ್ಟಾಪ್ ಇಡಬೇಕು, ಲೆಕ್ಕಾಚಾರ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ದೆಹಲಿ ಪ್ರವಾಸಕ್ಕೂ ಮುನ್ನವೇ ಈಗ ಸಭೆಯನ್ನ ಕರೆದಿದ್ದಾರೆ. ಯಾಕಂದ್ರೆ ಸ್ಥಳೀಯ ಚುನಾವಣೆ ಹತ್ತಿರದಲ್ಲಿದೆ, ಇನ್ನೇನು ದಿನಾಂಕ ಕೂಡ ಅದಕ್ಕೆ ನಿಗದಿ ಆಗುತ್ತೆ, ಬೇಗ ಮಾಡ್ತೀವಿ ಅನ್ನೋ ಭರವಸೆಗಳನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ತಳಮಟ್ಟದಲ್ಲಿ ಯಾವುದೇ ರೀತಿ ಗೊಂದಲಗಳಾಗಬಾರ್ದು, ಪಕ್ಷ ಇನ್ನಷ್ಟು ಗಟ್ಟಿಯಾಗಿ ಮಾಡಬೇಕು, ಇನ್ನು ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳು ಬರಬಾರ್ದಿರುವಂಥ ನಿಟ್ಟಿನಲ್ಲಿ ಸಭೆಯನ್ನ ಕರೆದಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಕಾರಣ ಆಗ್ತಿದೆ. ಏನು ಸಮಸ್ಯೆಗಳಿದೆಯಲ್ಲ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ ಡಿಸಿಎಂ.